ಜೈ ಶ್ರೀ ದುರ್ಗಾಂಬ ವೀಕ್ಷಕರೇ, ಇದಕ್ಕೆ ಈ ಹಣ್ಣಿಗೆ ನಾವು ಕುಸುಮಲ್ಲಿ ಹಣ್ಣು ಅಂತ ಕರಿತೀವಿ. ಇದು ನಾವು ಚಿಕ್ಕವರಾಗಿದ್ದಾಗಲೆಲ್ಲ ನಮಗೆ ಹಣ್ಣು ಅಂದರೆ ಅಪರೂಪ ಆಗಿತ್ತು ಬೇಸಿಗೆ ದಿನದಲ್ಲಿ. ನಮ್ಮ ಮನೆಯಲ್ಲಿ ಮಾವಿನ ಮರ ಇದ್ರೂ ಮಾವಿನ ಹಣ್ಣೆಲ್ಲ ಆ ಸಮಯದಲ್ಲಿ ಎಲ್ಲ ಮರಕ್ಕೂ ಬರ್ತಾ ಇರಲಿಲ್ಲ, ತುಂಬ ಕಡಿಮೆ ಪ್ರಮಾಣದಲ್ಲಿ ಬರ್ತಾಯಿತ್ತು ಚಿಕ್ಕ ಚಿಕ್ಕ ಗಿಡ ಆಗಿರೋದ್ರಿಂದ. ಇವಾಗ ಮಾವಿನ ಹಣ್ಣೆಲ್ಲ ಬರ್ತಾಯಿದೆ. ಆಗ ಮಾವಿನ ಹಣ್ಣು ಯಾವುದೂ ಇರಲಿಲ್ಲ ಹಣ್ಣುಗಳ. ಈ ಹಣ್ಣನ್ನು ನಾವು ಹುಡ್ಕಕ್ಕೆ ಹೋಗ್ತಾಯಿದ್ವಿ. ಈ ಕುಸುಮಲೆ ಹಣ್ಣು ಮತ್ತು ನಿಮಗೆ ಗೊತ್ತಾ ಬಿಳಿ ಮುಳ್ಳು ಹಣ್ಣು ಅಂತ ಅದೊಂದು ಆಗುತ್ತೆ, ಇದೇ ಸೈಜು, ಇದಕ್ಕಿಂತ ಸ್ವಲ್ಪ ಉದ್ದ ಇರುತ್ತದು. ಆಮೇಲೆ ಕರಿ ಮುಳ್ಳು ಹಣ್ಣು ಅಂತ ಇನ್ನೊಂದಿದೆ, ಅದೇ ಸೇಮ್ ಗಿಡದ ಎಲೆ ಸ್ವಲ್ಪ ದೊಡ್ಡ ಬಿಳಿ ಮುಳ್ಳು ಹಣ್ಣಿಂದು. ಕರಿ ಮುಳ್ಳು ಹಣ್ಣಿಂದು ಸ್ವಲ್ಪ ಎಲೆ ಸಣ್ಣ. ಹಾಗೆ ಯಾರಿಗೆಲ್ಲ ಗೊತ್ತಿದೆ ಈ ಕೆಂಪು ಕುಸುಮಲೆ ಹಣ್ಣು ಅಂತ ಕಮೆಂಟ್ ಮಾಡ್ತೀರಾ. ನಾವೆಲ್ಲ ಚಿಕ್ಕವರಿದ್ದಾಗ ತಿಂದು ನೆನಪು ಬಂತು, ಅದಕ್ಕೆ ಒಂದು ವಿಡಿಯೋ ಮಾಡೋಣ ಅಂತ ಮಾಡಿದ್ದೆ ವೀಕ್ಷಕರೇ. ನೀವು ತಿಂದಿದ್ದೀರಾ ಇದನ್ನು? ತುಂಬ ಸಿಹಿಯಾಗಿರುತ್ತೆ, ಬೀಜ ಇರುತ್ತೆ 2ರಿಂದ 3.